ಮೇಡಮ್, ಈಗ ಟಾಕ್ಸಿಕ್ ಫಿಲ್ಮ್ ಸಂಬಂಧಪಟ್ಟಂಗೆ ನಿಮಗೆ ಉಷಾ ಮೋಹನ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ, ಅದಕ್ಕೆ ತಡೆಯಕ್ಕೆ ಹೋಗ್ಬೇಕು, ಅದಕ್ಕೆ ತಾವು ಇಲ್ಲ, ನಾವು ತಡೆಯಕ್ಕೆ ಹೊರಗೆ ಆಗೋದಿಲ್ಲ. ವಿ ಆರ್ ನಾಟ್ ಅನ್ ಅಥಾರಿಟಿ. ನಾವು ಅಥಾರಿಟಿ ಅಲ್ಲ. ಅದಕ್ಕೆ ನಾವು ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸರ್ಟಿಫಿಕೇಷನ್ಗೆ ಬರೀಬೇಕಾಗತ್ತೆ. ಅವ್ರು ಕೊಟ್ಟಂಥದ್ದು ವಲ್ಗ್ಯಾರಿಟಿ ಇದೆ, ಕೆಟ್ಟ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿದ್ದಾರೆ. ಆದ್ದರಿಂದ ಮಕ್ಕಳು ಮತ್ತು ನಮ್ಮ ಮೌಲ್ಯಗಳು ಗೆ ಅಡ್ಡ ಅಂದರೆ ಆಧಾರಿತ ಮೌಲ್ಯಗಳನ್ನ ಮೀರಿದ್ದು ಈ ಒಂದು ಸಿನಿಮಾ ಬಂದಿದೆ ಅಂತ ಅವರು ಕೊಟ್ಟಿದ್ದಾರೆ. ಅದನ್ನು ಸರ್ಟಿಫೈ ಮಾಡೋರು ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸರ್ಟಿಫಿಕೇಷನ್ ಅವರು ಅದನ್ನು ಸರ್ಟಿಫೈ ಮಾಡ್ತಾರೆ. ಈ ಸಿನಿಮಾ ಯು ಸಿನಿಮಾನ ಅಥವಾ UA ಸಿನಿಮಾನ, ಎ ಸಿನಿಮಾನ ಅಂಥೇಳಿ. ಸೊ ಹಾಗಾಗಿ ನಾವು ಅವರಿಗೆ ಬರೆದಿದ್ದೀವಿ. ಇಷ್ಟೊಂದೆಲ್ಲ ಅವರು ಪ್ರಶ್ನೆಗಳನ್ನು ಕೇಳಿದ್ದಾರೆ ನಮಗೆ. ನೀವು ಯಾವ ಆಧಾರದ ಮೇಲೆ ಇದನ್ನು ಯು ಸಿನಿಮಾ ಅಂತ ನೀವು ಯಾವ ಸರ್ಟಿಫಿಕೇಷನ್ ನೀವು ಮಾಡಿದ್ದೀರಾ? ಯಾಕಂದರೆ ಅದರಲ್ಲಿ ಆ ಯೂಟ್ಯೂಬ್ ಏನು ಟೀಸರ್ ಇದೆ ಅದರಲ್ಲಿ ವಲ್ಗ್ಯಾರಿಟಿ ಇದೆ ಅಂತ ಹೇಳಿ ಅವ್ರು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನು ಕೇಳಿ ನಾವು ಸೆಂಟ್ರಲ್ ಬೋರ್ಡ್ ಅವ್ರಿಗೆ, ಯಾಕಂದರೆ ಅವ್ರು ಸರ್ಟಿಫೈ ಮಾಡೋರು, ಅವ್ರ ಅಥಾರಿಟಿ. ಯಾವುದೇ ಒಂದು ಸಿನಿಮಾವನ್ನು ಬಿಡುಗಡೆ ಮಾಡಬೇಕಾದ್ರೆ ಅವ್ರ ಅಥಾರಿಟಿ ಇರ್ತಾರೆ. ಈ ಸಿನಿಮಾ ಯಾವ ಅಂಡರ್ ಬರುತ್ತೆ, ಯಾವ ಸರ್ಟಿಫಿಕೇಷನಲ್ಲಿ ಬರುತ್ತೆ ಅಂತ. ಸೊ ಹಾಗಾಗಿ ಅವರು ವಾಪಸ್ಸು ನಮಗೆ ರಿಪ್ಲೈ ಮಾಡ್ತಾರೆ. ಇದು ಸರಿ ಇದೆಯಾ, ಇದು ತಪ್ಪಿದೆಯಾ, ಅಥವಾ ನಾವು ಮಾಡಿದರೆ ಯಾವ ಆಧಾರದ ಮೇಲೆ ಮಾಡಿದ್ದೀವಿ, ಯಾವ ಕ್ರಮಗಳನ್ನು ಆಧರಿಸಿ ಮಾಡಿದ್ದೀವಿ, ಯಾವ ಸೆಕ್ಷನಲ್ಲಿ ಇದು ಬರುತ್ತೆ, ಎಲ್ಲವನ್ನೂ ಅವ್ರು ನಮಗೆ ವಿವರಣೆಯನ್ನು ಕೊಡ್ತಾರೆ. ಭಾರತೀಯ ಸಂಸ್ಕೃತಿ ಅಂದರೆ ಅಷ್ಟೊಂದು ಜಗತ್ತಿನ ವಿಶೇಷ ಪರಂಪರೆ ಹೊಂದಿದೆ, ಆದರೆ ಅದಕ್ಕಿದು ತದ್ವಿರುದ್ಧ ಅಲ್ವಾ ಮೇಡಮ್ ಈ ಥರ ಒಂದು ಟ್ರೀಸರ್ಗಳು? ಅಲ್ಲ ನೋಡಿ, ತದ್ವಿರುದ್ಧ ಕರೆಕ್ಟು. ಬಟ್ ಇವತ್ತು ಆನ್ಲೈನು ವ್ಯಾಪಕವಾಗಿ ಎಲ್ಲರ ಕೈಯಲ್ಲೂ ಇರೋದರಿಂದ ನಾವು ಬ್ಯಾನ್ ಏನಾದ್ರು ಮಾಡಿದ್ರೆ ಭಾರತ ದೇಶದಲ್ಲಿ ಯಾವ್ಯಾವ ಆನ್ಲೈನ್ ಮುಖಾಂತರ ಸಿನಿಮಾಗಳು, ವಿಡಿಯೋಗಳು ಎಲ್ಲ ಬರುತ್ತೆ, ಎಲ್ಲದ್ರ ಮೇಲೂ ತರಬೇಕಾಗತ್ತೆ. ಇದು ಒಂದೇ ಸಿನಿಮಾ ಅಂತ ನಾವು ಟಾರ್ಗೆಟ್ ಮಾಡಬಾರ್ದು, ಅದು ತಪ್ಪಾಗತ್ತೆ. ಭಾರತ ದೇಶದಲ್ಲಿ ಯಾವುದೇ ಸಿನಿಮಾಗಳು, ಅದು ಆನ್ಲೈನ್ ಮುಖಾಂತರ ಬರ್ಬೋದು, OTT ಪ್ಲ್ಯಾಟ್ಫಾರ್ಮಲ್ಲಿ ಬರ್ಬೋದು, ಥಿಯೇಟ್ರಲ್ಲಿ ಬರ್ಬೋದು, ಎಲ್ಲರಿಗೂ ಒಂದೇ ಆಗಬೇಕು. ಒಂದಕ್ಕೊಂದು ಇನ್ನೊಂದಕ್ಕೊಂದು ನ್ಯಾಯ ಮಾಡಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಮತ್ತು ಅಥಾರಿಟೀಸ್ ಇದ್ದಾವೆ. ನಾನು ಅಥಾರಿಟಿಗೆ ಬರೆದಿದ್ದೀನಿ, ಅವರು ಕರೆಕ್ಟಾಗಿ ಡಿಸಿಷನ್ ತೊಗೊಳ್ತಾರೆ.